ಸೇವಂತಿ ಏನ್ ಮಾಡ್ತಿದ್ಯಾ? ನಿನ್ ತಲೆ ಸರಿ ಇಲ್ವಾ? ಯಾಕತ್ತೆ? ಏನ್ ಯಾಕತ್ತೆ? ಆ ಬಟ್ಟೆ ಬಿಡು, ಹೋಗು ಅಡ್ಗೆ ಕೆಲಸ ನೋಡ್ಕೋ ಹೋಗು. ಅಲ್ಲ ಅತ್ತೆ, ಅದು ಮೀರಾ ಬಟ್ಟೆ ಐರನ್ ಮಾಡ್ಬೇಕು ಅಂದ್ಲು. ನೀನ್ ಯಾಕೆ ಅದನ್ನೆಲ್ಲ ಮಾಡ್ಬೇಕು? ಯಾಕೆ ಅವಳು ಕೈ ಇಲ್ವಾ ಅಥವಾ ಕೈ ಕೆಲಸ ಮಾಡ್ತಿಲ್ವಾ? ಆಂಟಿ, ನಾನಿನ್ನೂ ಸ್ನಾನ ಮಾಡಿಲ್ಲ. ಪರವಾಗಿಲ್ಲ, ಐರನ್ ಮಾಡ್ಕೊಂಡು ಆಮೇಲೆ ಸ್ನಾನಕ್ಕೆ ಹೋಗು. ಬಟ್ ನನಗ್ ಲೇಟ್ ಆಗ್ತಿದೆ ಆಂಟಿ. ಮೀರಾ, ಲೇಟ್ ಆಗ್ತಿದೆ ಅಂತ ಇವಳ ಕೈಲಿ ಕೆಲಸ ಮಾಡಿಸ್ಕೊಳ್ಳೋದಾ? ನೋಡು ಮೀರಾ, ಸೇವಂತಿ ಈ ಮನೆ ಸೊಸೆ ಆಗಿದ್ದವಳು. ಚಿಕ್ಕವಳು ದೊಡ್ಡವಳ ಕೈಲಿ ಚಾಕ್ರಿ ಮಾಡಿಸ್ಕೊಳ್ಳೋದು ಸರಿನಾ? ಇದ್ಯಾಕ ಆಂಟಿ ಹೀಗೆ ಉಲ್ಟಾ ಹೊಡಿತಾ ಇದ್ದಾರೆ? ಆಂಟಿ, ನನ್ನ ಉದ್ದೇಶ ಅದಲ್ಲ. ಆದ್ರೆ ಇವಾಗ ನನಗ್ ಟೈಮ್ ಇಲ್ಲ. ನಿನಗ್ ಟೈಮ್ ಇಲ್ಲ ಅಂದ್ರೆ ಹೊರಗಡೆ ದುಡ್ಡು ಕೊಟ್ಟು ಐರನ್ ಮಾಡಿಸ್ಕೊ. ಅದನ್ ಬಿಟ್ಟು ಇವಳೇನ್ ಬಿಟ್ಟಿ ಬಿದ್ದಿದ್ದಾಳ ನಿನ್ ಸೇವೆ ಮಾಡೋದಕ್ಕೆ? ಅತ್ತೆ, ಪರವಾಗಿಲ್ಲ ಬಿಡಿ. ಮೀರಾ ಏನ್ ಹೊರಗಿನೋಳ? ನಾನೇ ಐರನ್ ಮಾಡ್ಕೊಡ್ತೀನಿ. ಸೇವಂತಿ, ನೀ ಸ್ವಲ್ಪ ಸುಮ್ಮನೆ ಇರ್ತೀಯಾ? ನಿನ್ಗಿದೆಲ್ಲ ಗೊತ್ತಾಗಲ್ಲ. ಹೋಗಿ ಅಡ್ಗೆ ಮನೆಗೆ ಹೋಗಿ ಅಡ್ಗೆ ಕೆಲಸ ನೋಡ್ಕೊ. ಏನ್ ನೋಡ್ತಿದ್ಯಾ? ನಿನ್ಗೆ ಹೇಳಿದ್ದು ಹೋಗು. ಹೋಗು. ಯಾಕಂಟಿ ಅವಳ ಮುಂದೆ ನನಗೆ ಅವಮಾನ ಮಾಡಿದ್ರಿ? ಅವಮಾನ ಆಗಿರೋದು ಸೇವಂತಿಗೆ, ಅದು ನಿನ್ನಿಂದ. ನಾನಾ? ಹೌದು, ನೀನೆ. ಅಲ್ಲ ಮೀರಾ, ಕಬ್ಬು ಸಿಹಿಯಾಗಿರುತ್ತೆ ಅಂತ ಬೇರೆ ತನಕ ತಿನ್ನೋಕಾಗತ್ತಾ? ಅವಳು ಒಳ್ಳೆತನನ ನಿನ್ ದುರುಪಯೋಗ ಪಡಿಸ್ಕೊಂಡ್ರೆ ಹೇಗೆ? ಅಲ್ಲ ಆಂಟಿ, ಆಫ್ಟರ್ ಆಲ್ ನಾನೊಂದು ಡ್ರೆಸ್ ಐರನ್ ಮಾಡಿಸ್ಕೊಳ್ಳೋದಕ್ಕೆ ನೀವ್ ಈ ರೀತಿ ಆಡೋದಾ? ಏನೋ ನಾನು ಅವಳ ಆಸ್ತಿ ಪತ್ರ ಬರೆಸ್ಕೋತಿದ್ದೀನಿ ಅಂತ. ಮೀರಾ, ಒಂದ್ ಹೆಣ್ಣು ಆಸ್ತಿನ ಬರ್ಕೊಡ್ತಾಳೆ, ಆದ್ರೆ ಗಂಡನ್ನ ಬರ್ಕೊಡಲ್ಲ. ನನಗ್ ಮಾತು ಕೊಟ್ಟಿದ್ದೀನಿ ಅನ್ನೋ ಒಂದೇ ಒಂದ್ ಕಾರಣಕ್ಕೋಸ್ಕರ ಸೇವಂತಿ ಅವಳ ಗಂಡನ್ನ ನಿನಗ್ ಬಿಟ್ಕೊಟ್ಟಿದ್ದಾಳೆ. ಅವಳು ಮಾಡಿರೋ ಕೆಲ್ಸಕ್ಕೆ ನೀನ್ ಅವಳಿಗೆ ಮರ್ಯಾದೆ ಕೊಡ್ಬೇಕು. ಇಂಥ ಕೆಲ್ಸ ಯಾವ ಹೆಣ್ಣು ಮಾಡಲ್ಲ ಗೊತ್ತಾ? ಅಂತದ್ರಲ್ಲಿ ಸೇವಂತಿ ಮಾಡಿದಾಳೆ. ನೀನು ಅವಳಿಗೆ ಮರ್ಯಾದೆ ಕೊಡ್ಬೇಕೇ ವಿನಃ ಅವಳನ್ನ ಗುಲಾಮ್ರ ತರ ನಡ್ಸ್ಕೊಳ್ಳೋದಲ್ಲ. ಏನ್ ಆಂಟಿ, ಬರ್ತಾ ಬರ್ತಾ ಅವಳಿಗೆ ತುಂಬಾ ಅಯ್ಯೋ ಅಂತಿದ್ದೀರಾ? ಯಾಕೆ? ಅವಳು ಹೆಣ್ಣಲ್ವಾ? ನಾನು ಅಯ್ಯೋ ಅನ್ಬಾರ್ದಾ? ಅಲ್ಲ ಆಂಟಿ, ಮೀರಾ, ನಾನ್ ಸೇವಂತಿಗೆ ಅಯ್ಯೋ ಅನ್ನೋದಕ್ಕಿಂತ ಅವಳಿಗೆ ಅಯ್ಯೋ ಅನ್ಸಿದ್ದೇ ಹೆಚ್ಚು. ನೋಡು, ಬೆಳಕು ಕೊಡೋ ದೀಪಕ್ಕೆ ನೀನ್ ಕುತ್ತಿಗೆ ಹಿಸ್ಕೋಕ್ ಹೋದ್ರೆ ನೀನು ಕತ್ಲೆಲಿ ಸಾಯ್ಬೇಕಾಗುತ್ತೆ. ಹುಷಾರ್. ಮೀರಾ, ಅವಳು ಈ ಮನೆ ಸೊಸೆ ಆಗೋಕ್ಕಿಂತ ಮುಂಚೆ ಅವಳು ಈ ಮನೆ ಮೊಮ್ಮಗಳು. ಅವಳಿಗೇನ್ ಮರ್ಯಾದೆ ಕೊಡ್ಬೇಕು ನೀನ್ ಅದನ್ನ ಕೊಡ್ಬೇಕು. ಅದನ್ ಬಿಟ್ಟು ನೀನ್ ಇಷ್ಟ ಬಂದಂಗೆಲ್ಲ ಇರ್ಬೋದು, ಆಡ್ಬೋದು ಅಂತ ತಿಳ್ಕೊಬೇಡ. ನನಗೆ ಬಾಯಿಗೆ ಬಂದಾಗ ಮಾತಾಡ್ತೀಯಾ? ನನಗೆ ವಾರ್ನಿಂಗ್ ಕೊಡ್ತೀಯಾ? ನೀನು ಅಷ್ಟೇ. ನೀನ್ ಅನ್ಕೊಂಡಾಗಿರ್ಬೋದು ಅಂತ ಅನ್ಕೋಬೇಡ. ನೀನ್ ಇಷ್ಟಪಟ್ಟೆ ಅಂತ ನಾನ್ ನಿನ್ ಮಗನ್ ಮದ್ವೆ ಆಗ್ಬೇಕು, ಆದ್ರೆ ನನಗ್ ಬೇಕಾದಾಗೆ ನಾನ್ ನೋಡ್ಕೋಬಾರ್ದಾ? ನಾನು ಸೇವಂತಿ ಅಲ್ಲ ನೀನ್ ಹೇಳ್ದಾಗೆಲ್ಲ ಕೇಳ್ಕೊಂಡಿರೋದಕ್ಕೆ ಅಥವಾ ನಿನ್ ಕಂಟ್ರೋಲಲ್ಲಿ ಇರೋದಕ್ಕೆ. ನಾನು ಸಾಕ್ಷಿ ತಂಗಿ ಮೀರಾ. ನಿಮ್ಮನ್ನೆಲ್ಲ ಅಂಗೈಲಿ ಇಟ್ಕೊಂಡು ಬುಗ್ರಿ ತರ ಹೇಗ್ ತಿರುಗಿಸ್ಬೇಕು, ನಿಮ್ ತಲೆ ಮೇಲೆ ಹೇಗ್ ಕುತ್ಕೋಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಅರ್ಜುನ್ ಒಬ್ಬ ನನ್ ಕುತ್ತಿಗೆಗೆ ತಾಳಿ ಕಟ್ಲಿ, ಆಮೇಲಿದೆ. ನೀನಷ್ಟೇ ಅಲ್ಲ, ಈ ಮನೆಯವ್ರು ಎಲ್ರೂ ನನ್ ಚಾಕ್ರಿ ಮಾಡ್ಕೊಂಡು ಬಿದ್ದಿರೋ ತರ ಮಾಡ್ತೀನಿ.